ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಶನಿವಾರ ಆಗಲೇ ಟೈಮ್ ಬಂದುಬಿಟ್ಟು 8 ಗಂಟೆ ಏನಾಗಿತ್ತು. ಈ ಥರ ಹಳ್ಳಿ ಕಡೆ ಮಾರ್ಕೊಂಬರ್ತಾರೆ ಹಳೆ ಮೊಬೈಲು, ಹಳೆ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ವೈರ್ ಏನಾದರೂ ಇದ್ದರೆ ಈ ಥರ ಕೊಡ್ತೀವಿ ಅಂತ ಹೇಳಿಬಿಟ್ಟು ಪಿಂಗಾಣಿ ಗ್ಲಾಸು ಮತ್ತು ಪಿಂಗಾಣಿ ಪ್ಲೇಟು, ಬೌಲ್ಸು ಅವೆಲ್ಲ ಇದ್ದವು. ಮತ್ತು ವೆರೈಟಿ ಐಟಮ್ಸ್ ಎಲ್ಲ ಇದ್ದವು. ನನ್ನ ಹತ್ರ ಬಂದುಬಿಟ್ಟು ಒಂದು 3 ಮೊಬೈಲ್ ಇದ್ದವು, ಹಳೆಯ ಮೊಬೈಲು. ಅಂದರೆ ನಮ್ಮ ಮೊನ್ನೆ ಊರಿಗೆ ಹೋಗಿದ್ದಿಲ್ಲ, ನಮ್ಮ ಅತ್ತೆಯರ ಊರಿಗೆ, ಅಲ್ಲಿದ್ದು ತೊಗೊಬಂದಿದ್ದೆ. ಒಂದು ಬ್ಯಾಟ್ರಿ ಇದ್ದರೆ ಕ್ಯಾಫ್ ಇರಲಿಲ್ಲ, ಕ್ಯಾಫ್ ಇದ್ದರೆ ಬ್ಯಾಟ್ರಿ ಇರಲಿಲ್ಲ, ಆ ಥರ ಮೊಬೈಲು ಎಲ್ಲ ಪೀಸ್ ಆಗಿದ್ವು. ಆದರೂ ಕೂಡ ಅವರು ತೊಗೊಂಡ್ರು. ತೊಗೊಂಬಿಟ್ಟು ಈ ಥರ ಒಂದೆರಡು ಮೀಡಿಯಮ್ ಇರೋ ಟಬ್ ತೊಗೊಂಡೆ ಮತ್ತು ಒಂದೆರಡು ಚಿಕ್ಕ ಬೌಲ್ಸ್ ತೊಗೊಂಡೆ. ಚೆನ್ನಾಗಿದ್ವು. ಕ್ವಾಲಿಟಿಯನ್ನು ಅಷ್ಟು ಇದಿಲ್ಲ, ಆದರೆ ನೋಡೋಕೆ ಕೂಡ ಚೆನ್ನಾಗಿದ್ವು. ಏನಾದರೂ ಹಾಕಿಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಮತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಮಾಡೋಕ್ಕಾಗಲಿಲ್ಲ ನನಗೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾವು ಲಕ್ಷ್ಮಿನೇನು ಕೂರಿಸೋಲ್ಲ. ಅದು ಹಿಂದಿನ ಕಾಲದಿಂದ ನಮ್ಮ ಮನೇಲಿ ನಡ್ಕೊಬಂದಿಲ್ಲ. ಅತ್ತೆ ಮನೆಯಲ್ಲಾಗಲಿ ಮತ್ತು ನಮ್ಮ ಅಮ್ಮರ ಮನೆಯಲ್ಲಾಗಲಿ ಆ ಥರ ನಡ್ಕೊಬಂದಿಲ್ಲ. ಮಾಮೂಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾಯಿರ್ತೀವಿ. ಆದರೆ ಈ ವಾರ ನಂಗೆ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಗೊತ್ತಲ್ವ ಹೆಣ್ಮಕ್ಳದ್ದು, ಅದಕ್ಕೆ ಆ ಥರ ಮಾಡಲಿಲ್ಲ. ನಾನು ಹಬ್ಬ ಏನೇ ಆಗಲಿ ಪೂಜೆ ಸಮೇತ ನಾನು ಮಾಡಲಿಲ್ಲ. ಅದಕ್ಕೆ ಮತ್ತೆ ನೆಕ್ಸ್ಟು ಶುಕ್ರವಾರ ಬರುತ್ತಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಅದಕ್ಕೆ ಶುಕ್ರವಾರ ಕೂಡ ನಾನೇನು ವ್ಲಾಗ್ಸ್ ಕೂಡ ಏನೂ ಮಾಡಲಿಲ್ಲ. ಮತ್ತು ಇನ್ನೊಂದು, ನನ್ನ ಮಗನಿಗೆ ಬೇರೆ ಹುಷಾರಿಲ್ಲ, ಅವನಂತೂ ಕೈಯೇ ಬಿಡ್ತಾ ಇಲ್ಲ. ಅವನದು ಸ್ವಲ್ಪ ನನಗೆ ಹುಷಾರಿಲ್ದಿರೋದ್ರಿಂದ ಏನು ವ್ಲಾಗ್ಸ್ ಕೂಡ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಶನಿವಾರ ಅಲ್ವಾ, ಒಂದು ಸ್ವಲ್ಪ ಅವನು ಚೆನ್ನಾಗಿದ್ದ, ಪರವಾಗಿರಲಿಲ್ಲ ಅನ್ನಿಸ್ತು. ಅದಕ್ಕೆ ಮಾಡೋಣ, ಟೈಮ್ ಸಿಗುತ್ತಲ್ವ, ಮತ್ತು ಸುಮ್ಮನೆ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಮನೇಲಿ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಕೈಕಾಲು ಆಡಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟು ಬರೋಲ್ಲ, ಊಟ ಮಾಡೋಕ್ಕೆ ಸಮೇತ ಮನಸ್ಸೇ ಬರೋಲ್ಲ, ಅಡುಗೆ ಮಾಡೋಕ್ಕೆ ಕೂಡ ಮನಸ್ಸೇ ಬರೋಲ್ಲ. ಆ ಥರ ಆಗಿಬಿಡುತ್ತೆ. ಇನ್ನೇನು ಬೆಳಗ್ಗೆ 8 ಗಂಟೆ ಆಗಿತ್ತಲ್ವ, ಅದು ತೊಗೊಬಂದು ಇಟ್ಬಿಟ್ಟು ಮತ್ತು ನನ್ನ ಮಗನ ಜೊತೆ ಸ್ವಲ್ಪ ಇದು ಟೈಮ್ ಸ್ಪೆಂಡ್ ಮಾಡಿ, ತರಕಾರಿ ಅಂತೂ ನಾನೇನು ತೊಗೊಂಡಿಲ್ಲ. ಅವ್ನಿಗೆ ಹುಷಾರಿಲ್ದಾಗಿಂದ ಏನು ತಿನ್ನಬೇಕು ಅಂತಲೂ ಕೂಡ ಮನಸ್ಸಿಗೆ ಬರೋಲ್ಲ. ಆ ಥರ ಬೇಜಾರಾಗಿಬಿಟ್ಟಿದೆ ನನಗೆ. ಅದಕ್ಕೆ ತರಕಾರಿ ಕೂಡ ಏನೂ ಇರಲಿಲ್ಲ. ಏನಾದರೂ ಸ್ವಲ್ಪ ಅನ್ನ ಮಾಡಿಕೊಂಡು ಕೈಗೊಜ್ಜಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕೈಗೊಜ್ಜು ಮಾತ್ರ. ಇನ್ನು ಬದನೆಕಾಯಿ ಅವೆಲ್ಲ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು ಟೇಸ್ಟು. ಬಟ್ ಬದನೆಕಾಯಿ ಏನು ಇರಲಿಲ್ಲ, ತರಕಾರಿ ಮಾತ್ರ ಏನು ತೊಗೊಂಡೇ ಇರಲಿಲ್ಲ ನಾನು. ಟೊಮೊಟೊ ಮತ್ತು ಹಸ್ರುಗಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅಷ್ಟೇ. ಏನಾದರೂ ಸಾಂಬಾರು ಅದು ಇದು ಮಾಡೋಣ ಅಂತ ಅಂದ್ಕೊಂಡೆ. ಸಾಂಬಾರು ಅದೆಲ್ಲ ಮಾಡೋವಷ್ಟು ಕೂಡ ನನಗೆ ಪೇಷನ್ಸ್ ಇರಲಿಲ್ಲ. ಬರೀ ಅದೇ ಚಿಂತೆ, ನನ್ನ ಮಗಂದೇ ಒಂಥರ ಚಿಂತೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಏನು ಮಾಡ್ಕೊಂಡು ತಿನ್ನೋಣ ಬಿಡು, ಮಾಡಬೇಕಂದ್ರೆ ಮನೇಲಿ ಮಾಡಬೇಕಷ್ಟೇ ಅಡುಗೆ. ಮಾಡಿ ಸುಮ್ಮನೆ ಹಂಗೆ ಇರ್ತಾಯಿದ್ದೆ. ಎಷ್ಟೋ ಸರಿ ಎಲ್ಲ ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಒಂದು 3-4 ದಿನ ಅಂತಲೂ ಹೇಳ್ಬೋದು. ಮಾಡ್ತೀನಿ, ತಿನ್ನೋಕ್ಕೆ ಮನಸ್ಸು ಬರೋಲ್ಲ, ಮತ್ತು ಅದು ಹಂಗೆ ಹಸುಗಳಿಗೆಲ್ಲ ಕೊಟ್ಬಿಡೋದು, ಆ ಥರ ಆಗಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು, ತಿನ್ನೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಸಾಂಬಾರು ಮಾಡೋಣ ಅಂತ ನೋಡಿದೆ, ಏನೂ ಇರಲಿಲ್ಲ ತರಕಾರಿ ಕೂಡ. ಬಿಡು, ಒಂದು ಸ್ವಲ್ಪ ಕೈಗೊಜ್ಜಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು 3 ಹಸ್ರುಗಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಒಂದೇ ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಷ್ಟೇ. ಎಲ್ಲ ಚೆನ್ನಾಗಿ ಸ್ವಲ್ಪ ಅವನ್ನ ಹುರಿದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಎಲ್ಲ ಸುಲಿದಾಕ್ಬಿಟ್ಟು ಕೈಯಲ್ಲಿ ಕಿವುಚೋದು ಅಷ್ಟೇ. ಕಿವುಚ್ಬಿಟ್ಟು ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಅದು ಸುಮ್ಮನೆ ಆ ಥರ ನಾವು ಸಿಂಪಲಾಗಿ ಮಾಡಿದ್ರು ಕೂಡ, ಬೇಕಾಬಿಟ್ಟಿ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಮುದ್ದೆಗಂತೂ ಇನ್ನೂ ಸಖತ್ತಾಗಿರುತ್ತೆ. ಅನ್ನ ಕೂಡ ಚೆನ್ನಾಗಿರುತ್ತೆ. ನೋಡ್ಬೋದು, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಅಷ್ಟೇ ಹಾಕಿ ಕಿವುಚಿದೆ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಒಂದು ಟೈಮ್ ಅಷ್ಟೇ ತಿಂದಿದ್ದು. ಆದ ತಕ್ಷಣ ಸ್ವಲ್ಪ ಬಿಸಿದು ಊಟ ಮಾಡಿದೆ. ಮತ್ತು ಮಧ್ಯಾಹ್ನನೂ ಊಟ ಮಾಡಿರಲಿಲ್ಲ, ಮತ್ತು ಸಾಯಂಕಾಲ ಕೂಡ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ. ನೋಡ್ಬೋದು, ಇಷ್ಟೊಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೆ. ಹುಣ್ಸೆಹಣ್ಣು ಹಾಕ್ಕೊಳ್ಳೇಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ಕೈಯಲ್ಲಿ ಕಿವುಚ್ತಾರೆ, ಬಟ್ ಕೈಯಲ್ಲಿ ಕಿವುಚಿದ್ರೆ ನನ್ನ ಮಗ ಬೇರೆ ಇರ್ತಾನಲ್ವ, ಅದಕ್ಕೆ ಅವ್ನಿಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬೇರೆ ಇದ್ವಲ್ಲ, ಅದಕ್ಕೆ ಮತ್ತು ಮುಖ ಪಕ್ಕ ತೊಳೆದಾಗ ಖಾರ ಆಗುತ್ತೆ ಕಣ್ಣಿಗೆ ಅಂತ ಹೇಳಿಬಿಟ್ಟು ಸುಮ್ಮನೆ ಲೋಟ ತೊಗೊಂಡು ಅದರಲ್ಲೇ ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿತ್ತು. ಈ ಥರ ಕೈಯಲ್ಲಿ ಕೂಡ ಕಿವುಚ್ತಾರೆ. ನಮ್ಮ ಚಿಕ್ಕಮ್ಮ, ನಮ್ಮ ಅಮ್ಮವರೆಲ್ಲ ಕೈಯಲ್ಲೇ ಕಿವುಚೋದು. ಈ ಥರ ಲೋಟ ಗಿಟ ಏನು ಯೂಸ್ ಮಾಡಲ್ಲ. ಮತ್ತು ಚಿಕ್ಕವನೇ ಅಲ್ವಾ, ಮತ್ತು ಮಿಸ್ಸಾಗಿ ಅದು ಎಷ್ಟೊತ್ತು ಇರುತ್ತೆ ಗೊತ್ತಾ ಅದ್ರ ಪವರು. ನಾವು ಪಾತ್ರೆ ತೊಳೆದ್ರು, ಬಟ್ಟೆ ಒಗೆದ್ರು ಕೂಡ ಕೈಯೆಲ್ಲ ಒಂಥರ ಸುಮ್ಮನೆ ಒಂಥರ ಅನಿಸ್ತಾ ಇರುತ್ತೆ. ಅಷ್ಟೊಂದು ಪವರ್ ಇರುತ್ತೆ ಹಸ್ರುಗಾಯೆಲ್ಲ ಆಗಲಿ ಮತ್ತು ಒಣಮೆಣ್ಸಿನ್ಕಾಯಲ್ಲಾಗಲಿ. ಅದಕ್ಕೆ ಬೇಡ, ಮತ್ತು ಅವ್ನಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ, ಅದರಲ್ಲಿ ಇದನ್ನೆಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಲೋಟದಲ್ಲೇ ಎಲ್ಲ ಕಿವುಚ್ಬಿಟ್ಟೆ ಚೆನ್ನಾಗೆ.
ನಾನು ಬುಧವಾರ ಗುರುವಾರನೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡೇ ಇದ್ದೆ, ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಈ ವರ್ಷನಾದರೂ ಅಂತ. ಮತ್ತು ನನ್ನ ಮಗನಿಗೆ ಬೇರೆ ಹುಷಾರಿಲ್ಲಲ್ವ, ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪೂಜೆನಾದರೂ ಮಾಡೋಣ ಸ್ವಲ್ಪ ಅಂತೇಳಿ ಒಂಥರ ಖುಷಿಯಾಗಿತ್ತು, ಸ್ವಲ್ಪ ಮನಸ್ಸು ಕೂಡ ಒಂಥರ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಏನು ಮಾಡಲಿ, ಮಾಡೋಕ್ಕೆ ಆಗಲಿಲ್ಲ ನನಗೆ. ಬಿಡು ಮುಂದಿನ ವಾರನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಮತ್ತು ನೆನ್ನೆ ಕೂಡ ಅಷ್ಟೇ, ಎಲ್ಲರೂ ಕೂಡ ಕೆಲವರು ಎಲ್ಲ ಯೂಟ್ಯೂಬರ್ಸ್ ಇದ್ದಾರಲ್ವ, ಅವರೆಲ್ಲ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡಿಬಿಟ್ಟು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ರು. ಆ ವೀಡಿಯೋಸ್ ಎಲ್ಲ ನೋಡಿದೆ ನಾನು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಲಕ್ಷ್ಮಿನೂ ಕೂಡ ಚೆನ್ನಾಗಿ ಕುಂದಿರಿಸ್ಬಿಟ್ಟು ಅಲಂಕಾರ ಕೂಡ ಚೆನ್ನಾಗಿ ಮಾಡಿದರು. ನೋಡಿ ತುಂಬ ಖುಷಿಯಾಯಿತು. ಇನ್ನೇನು ಫೈನಲಿ ಎಲ್ಲ ಗೊಜ್ಜೆಲ್ಲ ಕಿವುಚ್ಬಿಟ್ಟೆ. ಮತ್ತು ಅದು ಪಿಂಗಾಣಿ ಬೌಲ್ ತೊಗೊಂಡಿದ್ನಲ್ವ, ಅದರೊಳಗೆ ಹಾಕಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಅರ್ಜೆಂಟಿಗೂ ಕೂಡ ಆಗುತ್ತೆ. ಹಳ್ಳಿ ಕಡೆ ಅಷ್ಟೇ. ಮತ್ತು ಏನಾದರೂ ತಂಗಳು ಮುದ್ದೆ ಮತ್ತು ಬೆಳಗ್ಗೆ ಮಾಡಿದರೆ ಸಾಯಂಕಾಲಕ್ಕೆ ತಿನ್ನಬೇಕಂದ್ರೆ ಈ ಥರ ಗೊಜ್ಜು ಮಾಡ್ತಾರೆ. ಮತ್ತು ಬದನೆಕಾಯಿ ಅವೆಲ್ಲ ಸುಟ್ಟು ಕೂಡ ಮಾಡ್ತಾರೆ. ಸುಟ್ಟು ಕೂಡ ನನ್ನ ಹತ್ರ ಬದನೆಕಾಯಿ ಇರಲಿಲ್ಲಲ್ವ, ಅದಕ್ಕೋಸ್ಕರ ಇದಿಷ್ಟೇ ಹಾಕಿ ಮಾಡಿದ್ದೆ. ಚೆನ್ನಾಗಿತ್ತು. ಒಂದು ಸ್ವಲ್ಪ ಬಿಸಿ ಅನ್ನ ಇತ್ತಲ್ವ, ಹಂಗೆ ಸ್ವಲ್ಪ ತಿಂದ್ಕೊಂಡೆ. ನನ್ನ ಮಗ ಕೂಡ ಮಲಗಿದ್ದ. ತಿನ್ನಿಸ್ಬಿಟ್ಟು ಮತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದೆಲ್ಲ ಸ್ಟ್ಯಾಂಡಿಗೆ ಜೋಡಿಸಿ, ಮತ್ತು ಸ್ವಲ್ಪ ಅಂಗಡಿಗೆಲ್ಲ ಐಟಮ್ ಬೇಕಾಗಿತ್ತು. ಅಂಗಡಿ ಕಡೆ ಕೂಡ ಸ್ವಲ್ಪ ಗಮನ ಕೊಟ್ಟಿರಲಿಲ್ಲ ಒಂದು 4-5 ದಿನದಿಂದ. ಎಲ್ಲ ನನ್ನ ಮಗನ ಮೇಲೆ ಡಿಪೆಂಡು. ಅವ್ನು ಹೆಂಗಿರ್ತಾನೋ ಹಂಗೆ ನನ್ನ ಲೈಫ್ ಸ್ಟೈಲ್ ಇರುತ್ತೆ. ನಾನು ಸ್ವಲ್ಪ ಡಲ್ ಆದರೆ ಸಾಕು, ನಾನು ಫುಲ್ಲು ಡಲ್ ಆಗಿಬಿಡ್ತೀನಿ. ಮತ್ತು ಏನು ಕೆಲಸ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಬರೋಲ್ಲ, ಆ ಥರ ಆಗುತ್ತೆ ನನ್ನ ಪರಿಸ್ಥಿತಿ. ಆದರೂ ಏನು ಮಾಡೋಕ್ಕಾಗಲ್ವಲ್ವ. ಚಿಕ್ಕ ಮಕ್ಕಳಂದಮೇಲೆ ಅವರು ಏನಾದರೂ ಸ್ವಲ್ಪ ದೊಡ್ಡವರು ಆದರೂ ಮತ್ತು ಸ್ವಲ್ಪ ಮಾತು ಬಂದರೆ ಆ ಥರ ಆಗುತ್ತೆ, ನನಗೆ ಈ ಥರ ಆಗುತ್ತೆ ಅಂತ ಬಾಯಿ ಬಿಟ್ಟು ಹೇಳ್ತಾರೆ. ಚಿಕ್ಕ ಮಕ್ಕಳಿನ ಮಾತು ಬರೋದಿಲ್ಲ ಅಂತಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ, ಮತ್ತು ನಾವು ಅವ್ರ ಕಷ್ಟ ನೋಡೋಕ್ಕೂ ಕೂಡ ಆಗೋಲ್ಲ, ಆ ಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಅಂಗಡಿ ಕೂಡ ನನಗೆ ಗಮನ ಕೊಡಲಿಲ್ಲ. ಒಂದು ಬೆಳಗ್ಗೆವರೆಗೂ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಬಾಗಿಲು ತೆಗಿತಿದ್ದೆ, ಮತ್ತು 10:30-11 ಗಂಟೆ ಅಷ್ಟೊತ್ತಿಗೆ ಮತ್ತೆ ಬಾಗಿಲು ಹಾಕ್ಬಿಡ್ತಿದ್ದೆ. ಮತ್ತು ಸಾಯಂಕಾಲ ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಮತ್ತೆ ಬಾಗಿಲು ತೆಗಿತಿದ್ದೆ. ಆ ಥರ ಮಾಡಿದೆ ಒಂದು ಸ್ವಲ್ಪ 1-2 ದಿನ. ಆ ಥರ ಸುಧಾರಿಸ್ಕೊಂಡು ಹಂಗೆ ಅವನಿಗೆ ಜಾಸ್ತಿ ಟೈಮ್ ಕೊಟ್ಟೆ ನಾನು. ಅವನ್ನ ನೋಡಿಕೊಂಡು ಸುಧಾರಿಸ್ಕೊಂಡು, ಮತ್ತು ಅವನಿಗೆ ಊಟನೂ ಬಿಟ್ಬಿಟ್ಟಿದ್ದಾನೆ. ಒಂದು 2-3 ದಿನದಿಂದ ಊಟನೇ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವನು ಏನು ಕೇಳ್ತಾನೆ ಅದನ್ನು ಸ್ವಲ್ಪ ಹಂಗೆ ಸ್ವಲ್ಪ ತಿನ್ನಿಸೋದು, ಸ್ವಲ್ಪ ಚೆನ್ನಾಗಿ ನೀರು ಕುಡಿಸೋದು, ಸಿರಪ್ ಎಲ್ಲ ಹಾಕೋದು, ಟ್ಯಾಬ್ಲೆಟ್ಸ್ ಎಲ್ಲ ಹಾಕೋದು, ಆ ಥರ ಎಲ್ಲ ಮಾಡಿಕೊಂಡು ಅವ್ನು ನೋಡಿಕೊಂಡೇ ನಾನು ಸ್ವಲ್ಪ ಇದ್ದೆ. ಅದಕ್ಕೆ ನನಗೆ ಯಾವುದೇ ಫ್ಲಾಗ್ ಮಾಡೋಕ್ಕೆ ಕೂಡ ನನಗೆ ಆಗಲಿಲ್ಲ. ಇಲ್ಲಾಂದರೆ ಡೈಲಿ ಅಪ್ಲೋಡ್ ಮಾಡ್ತಾನೇ ಇದ್ದೆ. ಮತ್ತು ಮಕ್ಕಳಿಗಿಂತ ಏನು ಹೆಚ್ಚಲ್ವಲ್ಲ, ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಮತ್ತು ಮನೆ ಕೂಡ ಸರಿಯಾಗಿ ನಾನೇನು ಕ್ಲೀನ್ ಮಾಡಿರಲಿಲ್ಲ. ಹಿಂಗೆ ಮಾಮೂಲಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಇಟ್ಕೊತಿದ್ದೆ. ಆದರೆ ಸ್ವಲ್ಪ ಧೂಳು ಅದು ಇದು ಏನೂ ಅದ್ರ ಕಡೆ ಗಮನನೂ ಕೊಡಲಿಲ್ಲ ನಾನು. ಮತ್ತು ಪೂಜೆ ಕೂಡ ಮಾಡೋ ಹಾಗಿರಲಿಲ್ಲ ಅಲ್ವ, ಪೂಜೆನೂ ಇರಲಿಲ್ಲ. ಮತ್ತಿನ್ನೇನು ಬರೀ ಅವನಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟೆ ನಾನು ಈ ಸರಿ. ಮಾಡ್ಕೊಡೋಣ ಒಂದು 2-3 ದಿನ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು. ಮನೆಯವ್ರಿಗೂ ಅಷ್ಟೇ, ಫಸ್ಟು ನಿನ್ನ ಕೆಲಸ 1000 ಕೆಲಸ ಅಲ್ಲಿ ಬಿದ್ದಿರಲಿ, ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊತ ಹೇಳ್ತಾ ಇರ್ತಾರೆ. ಅವರು ಎಷ್ಟು ಆವಾಗ ಕೆಲಸ ಇದ್ದರೂ ಕೂಡ, ಅಷ್ಟು ಕೆಲಸ ಇದ್ದರೂ ಕೂಡ ಮಗನಿಗೋಸ್ಕರನಾದರೂ ಅಟ್ಲೀಸ್ಟ್ 1 ನಿಮಿಷ 2 ನಿಮಿಷನಾದರೂ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಹೆಂಗಿದ್ದಾನೆ, ಊಟ ಮಾಡಿದ್ನ ಇಲ್ಲ, ಮತ್ತು ಸಿರಪ್ ಎಲ್ಲ ಆಗ್ತಾಯಿಲ್ಲ, ಮಲ್ಕೊಂಡಿದ್ದಾನ ಎದ್ದಿದ್ದಾನೆ ಅಂತ ಥರ ಕೇಳ್ತಾನೆ ಇರ್ತಾರೆ. ಮತ್ತು ಯಾರಾದರೂ ನಾನು ಸ್ವಲ್ಪ ಅವನು ಸ್ವಲ್ಪ ಅಳೋದು ಆ ಥರ ಮಾಡಿ ನನ್ನ ಅಂಗಡಿ ಒಳಗಿದ್ರೆ ಬೈದು ಬಿಡ್ತಾರೆ, ನೀನು ಅಂಗಡಿನೇ ನಿನಗೆ ಹೆಚ್ಚ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದು ಒಂದು ಸ್ವಲ್ಪ ನನಗೆ ಭಯ. ಬೈದು ಬಿಡ್ತಾರೆ, ನಿನಗೆ ಅಂಗಡಿನೇ ಮುಖ್ಯ ನೋಡು, ನಿನಗೆ ಅವನು ಅಳ್ತಾ ಇದ್ದಾನೆ, ನೀನು ಇಲ್ಲಿ ಕೊಟ್ಕೊಂಡು ಕೂತ್ಕೊಂಡಿದ್ದೀಯ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಬೇಡ ಒಂದು 2 ದಿನ ಹಂಗೆ ಮಾಡೋಣ, ಸ್ವಲ್ಪ ಸುಮ್ಮನಿದ್ದಾಗೆಲ್ಲ ಮಾಡ್ಕೊಂಡಿರೋಣ ಅಂತ ಹೇಳಿಬಿಟ್ಟು ಜಾಸ್ತಿ ನನ್ನ ಮಗನಿಗೆ ಟೈಮ್ ಕೊಟ್ಟೆ. ಅವನಷ್ಟೇ, ಅವನೇನಿಲ್ಲ ಅಂದ್ರೂ ಒಂದು ತಿಂಗಳಲ್ಲಿ ಒಂದು 2-3 ಸತಿನಾದರೂ ಅವನಿಗೆ ಹುಷಾರಿಲ್ದಂಗೆ ಆಗೇ ಆಗುತ್ತೆ. ಒಂದು 8 ದಿನ, ಒಂದು 15 ದಿನ ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿರ್ತಾನೆ. ಆಮೇಲೆ ಸಡನ್ನಾಗಿ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದೇ ಒಂದು ಸ್ವಲ್ಪ ನಮಗೆ ಬೇಜಾರು. ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಕೂಡ ಅವನಿಗೆ ಒಂದೊಂದು ಸತಿ ಆ ಥರ ಆಗಿಬಿಡುತ್ತೆ. ಅವನು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತಲೇ ನಮ್ಗೆ ಇದಾಗುತ್ತೆ, ನೋಡ್ಕೊತಾ ಇದ್ದೀವಿ. ಇನ್ನು ನಮ್ಮಣ್ಣ ಕೆಲ್ಸಕ್ಕೆ ಹೋಗಿದ್ರು, ಬಂದರು. ನಮ್ಮ ಅತ್ತಿಗೆ ಇರಲಿಲ್ಲ, ಅವ್ರು ಊರಿಗೆ ಹೋಗಿದ್ರು. ಅದಕ್ಕೆ ಒಂದೇ ಥರ ಇದ್ದೀವಲ್ಲ ನಮ್ಮಣ್ಣ, ಕಸನಾದರೂ ಗೂಡ್ಸಮ್ಮ ಮನೆಗೆ, ಕಸ ಎಲ್ಲ ಹಂಗೆ ಐತೆ ಅಂತ ಹೇಳಿದರು. ಸರಿ ಹೇಳಪ್ಪ ಗೂಡಿಸ್ತೀನಿ ಅಂತ ಹೇಳಿದೆ. ನಮ್ಮ ಅತ್ತಿಗೆ ಊರಿಗೆ ಹೋಗಿ 1-2 ದಿನ ಆಗಿತ್ತು. ಆಗಸ್ಟ್ಗೆ ಹೋಗಿದ್ರು. ನಮ್ಮ ಅಣ್ಣನ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ಇಬ್ಬರಿದ್ದಾರೆ ನಮ್ಮ ಅಣ್ಣನ ಮಕ್ಕಳು. ಅವರು
ನಮ್ಮ ಅತ್ತಿಗೆ ಇದ್ದಾರಲ್ಲ ಅವ್ರು ತವ್ರ ಮನೇಲಿ ಬಿಟ್ಟಿದ್ದಾರೆ, ಅಲ್ಲೇ ಓದ್ತಾ ಇದ್ದಾರೆ. ಚಿಕ್ಕ ಮಕ್ಳು ಅವ್ರು ಇನ್ನೂ ಸ್ವಲ್ಪ ಅಲ್ಲೇ ಓದ್ತಾ ಇದ್ದಾರೆ. ಇವ್ರು ಗಂಡ ಹೆಂಡತಿ ಇಲ್ಲಿದ್ದಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ಹೋಗಲ್ಲ, ಯಾರಿಲ್ಲ ಕೂಡ ನಾನು ಹೋಗಲ್ಲ ಆ ಕಡೆ ಮನೆಗೆ. ನಮ್ಮ ಅಣ್ಣ ಹೇಳಿದ್ರಲ್ವ, ಹೋಗಿ ಅಟ್ಲೀಸ್ಟ್ ಮನೆಯನ್ನಾದರೂ ಕ್ಲೀನ್ ಮಾಡಿ ಬರೋಣ. ಶೆಣಿ ಕಸ ಇರುತ್ತಲ್ಲ, ಶೆಣಿ ಕಸ ಅಂತೂ ಮನೇಲಿ ಇರಲೇಬಾರ್ದು. ಎದ್ದ ತಕ್ಷಣವೇ ಕಸ ಗುಡಿಸ್ಬೇಕು. ಹೆಣ್ಮಕ್ಳಿದ್ರೆ ಎಲ್ಲ ಕ್ಲೀನಾಗಿ ಇಟ್ಕೊತಾರೆ ನೀಟಾಗಿ. ಬಟ್ ಹೆಣ್ಮಕ್ಳು ಒಂದಿನ ಮನೇಲಿ ಇಲ್ಲ ಅಂತಂದರೆ ಮನೆ ನೋಡೋಕ್ಕೆ ಆಗಲ್ಲ, ಆ ಥರ ಆಗಿರುತ್ತೆ ಪರಿಸ್ಥಿತಿ. ಅದಕ್ಕೆ ಮತ್ತು ಹೇಳಿದ್ದಾರೆ ಅಂತೇಳ್ಬಿಟ್ಟು ಹೋದರು. ಇನ್ನೇನು ನಾನು ಬಾಗಿಲು ತೆಗೆದ್ಬಿಟ್ಟು ಕಸನೆಲ್ಲ ಗುಡಿಸೋಣ ಅಂತೇಳ್ಬಿಟ್ಟು ಒಳಗೆ ಹೋದೆ. ಪಾತ್ರೆಲ್ಲ ತೊಳೆದು ಸ್ಟ್ಯಾಂಡಿಗೆಲ್ಲ ಜೋಡಿಸಿ ನಮ್ಮ ಮನೇಲಿ ಕೆಲಸ ಎಲ್ಲ ಮುಗಿಸಿ ಇಲ್ಲಿಗೆ ಬಂದುಬಿಟ್ಟು ಇನ್ನು ನಮ್ಮ ಅಣ್ಣ ಮಲ್ಕೊಂಡಿರೋ ಬೆಡ್ಶೀಟ್ ಕೂಡ ಎಲ್ಲ ಹಂಗೆ ಇದ್ವು. ಮತ್ತು ಅವ್ರು ಮಡ್ಚಾಕಲ್ಲ, ಹಂಗೆ ಇಟ್ಟಿರ್ತಾರಲ್ವ, ಅದಕ್ಕೆಲ್ಲ ಮಡ್ಚಾಕಿ ಸ್ವಲ್ಪ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಪಾಪ 2 ದಿನ ಆಗಿತ್ತು, ಜಾಸ್ತಿ ಕಸನೇ ಇತ್ತು. ಮತ್ತು ಇವಾಗ ಫುಲ್ಲು ಮಳೆ, ನಮ್ಮ ಕಡೆ ಮಳೆ ಬರೋದ್ರಿಂದ ಹೊರಗಡೆ ಒಳಗೆ ಎಲ್ಲ ಓಡಾಡಿಕೊಂಡು ಸ್ವಲ್ಪ ಮರಳಾಗಿ ಎಲ್ಲ ಕಸ ಎಲ್ಲ ಜಾಸ್ತಿ ಇತ್ತು. ಮರಳಂತೆ ಕಸ ಕಡ್ಡಿ ಎಲ್ಲ ಹಾಕ್ಕೊಂಡಿರ್ತಾರೆ. ಮತ್ತು ಇವರೆಲ್ಲ ಸ್ವಲ್ಪ ಗಂಡ್ಮಕ್ಳು ಇರ್ತಾರಲ್ಲ, ಗುಟ್ಕ ಐಟಮ್ ಎಲ್ಲ ಹಾಕ್ಕೊಂಡು ಅಲ್ಲಲ್ಲೇ ಬಿಸಾಕಿದ್ದೆ ಎಲ್ಲ. ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬರೋಣ ಅಂಥೇಳಿ ಬಂದೆ. ಅಷ್ಟೇ, ನಾನು ಜಾಸ್ತಿ ಹೋಗಲ್ಲ ಆ ಕಡೆ ಮನೆಗೆ, ನಮ್ಮ ಮನೆಗೆ ಇರ್ತೀನಿ. ಇವಾಗ ಹೇಳಿದಾರಲ್ವ, ಅದಕ್ಕೆ ಹೋಗಿದ್ದೀನಿ ಅಷ್ಟೇ, ಇಲ್ಲಾಂದರೆ ಹೋಗ್ತಾನೂ ಇರಲಿಲ್ಲ. ನಾನೊಂದು ಕೆಲಸನೂ ಮಾಡಲ್ಲ. ಮತ್ತು ಅವ್ರ ಮನೇಲಿ ಹೆಣ್ಮಕ್ಳಿಂದ ಇಲ್ಲ ಅಂತಂದರೆ ಒಂಥರ ಹೋಗೋಕ್ಕೂ ಕೂಡ ಒಂಥರ ಅನಿಸುತ್ತಲ್ವ, ಅದಕ್ಕೋಸ್ಕರ. ಒಬ್ಬರು ಕೇಳಿದರು ಕಮೆಂಟಲ್ಲಿ, ನೀವು ಅಮ್ಮರ ಮನೇಲಿದ್ದೀರಾ ಅಂತ. ಹೌದು, ಅಮ್ಮರ ಮನೇಲಿದ್ದೀನಿ, ತವ್ರ ಮನೆಯಲ್ಲೇ ಇದ್ದೀನಿ. ನಾನು ಇರೋದೀಗ ತವ್ರ ಮನೇಲಿದ್ದೀನಿ, ಆದರೆ ಅವ್ರ ಮನೇಲಿಲ್ಲ. ನಾನು ಸಪ್ರೇಟಾಗಿ ಮನೇಲಿದ್ದೀನಿ, ಬೇರೆ ಇದ್ದೀನಿ. ಅಂದರೆ ಅಮ್ಮರ ಮನೇಲಿಲ್ಲ, ಇದು ನಮ್ಮ ಅಮ್ಮರ ಮನೆ, ಸ್ವಂತ ಮನೆ ಇದು ನಮ್ಮದು. ಅಪ್ಪ ಅಮ್ಮ ಇದ್ದಾಗ ಇದೇ ಮನೇಲಿ ಇದ್ದಿದ್ದು. ಇದ್ರ ಪಕ್ಕನೇ ಇನ್ನೊಂದು, ಇವಾಗ ನಾನಿದ್ದೀನಲ್ವ, ಅದನ್ನು ಕಟ್ಸಿರೋದು. ಇದು ಅಟ್ಯಾಚ್ ಗೋಡೆ ಆಗಿದೆ, ಜಾಯಿಂಟ್ ಆಗಿದೆ ಗೋಡೆ ಬಂದುಬಿಟ್ಟು. ಇದೇ ಗೋಡೆಗೆ ಆ ಕಡೆ ಒಂದು ರೂಮ್ ಕಟ್ಟಿದ್ದಾರೆ, ಅಡುಗೆ ರೂಮು, ಮತ್ತು ಅಂಗಡಿ ರೂಮ್ ಕಟ್ಟಿದ್ದಾರೆ. ಅದರಲ್ಲೇ ನಾನಿದ್ದೀನಿ. ಇವ್ರು ಈ ಕಡೆ ದೊಡ್ಡ ಮನೇಲಿದ್ದಾರೆ, ನಾನು ಆ ಕಡೆ ಚಿಕ್ಕ ಮನೇಲಿದ್ದೀನಿ. ಅಂದರೆ ನಾವು ಸಪ್ರೇಟಾಗಿದ್ದೀವಿ. ಸದ್ಯ ಈ ಮನೆಯಲ್ಲಂತೂ ಇಲ್ಲ, ಇಲ್ಲಿ ಇದ್ದಿದ್ದು. ಫಸ್ಟಿಗೆ ಮುಂಚೆ ನಾವು ಇಲ್ಲೇ ಇದ್ದಿದ್ದು. ಇವಾಗ ನಾನು ಮದುವೆ ಆಗಿದ್ದೀನಲ್ವ, ಇವಾಗ ಬೇಡ, ಇದರಲ್ಲಿ ಜೊತೆಗಿರೋದು ಬೇಡ ಅಂತೇಳ್ಬಿಟ್ಟು ಸಪ್ರೇಟಾಗಿ ಆ ಕಡೆ ಮನೆಗೆ ಇದ್ದೀವಿ. ಒಂದು ಸ್ವಲ್ಪ ದಿನ, 1 ವರ್ಷ 2 ವರ್ಷ ನನ್ನ ಮಗ ಸ್ವಲ್ಪ ದೊಡ್ಡವನಾಗೋವರೆಗೂ, ಆಮೇಲೆ ನೋಡೋಣ. ಹೋದರೆ ನಮ್ಮ ಅತ್ತೆಯವ್ರಿಗೆ ಹೋಗ್ತೀನಿ, ಅವನಿಗೋಸ್ಕರ ಉಳ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಾದರೆ ಎಲ್ಲರೂ ಇದ್ದಾರೆ, ಚಿಕ್ಕಮ್ಮ ಅವರೇ, ನಮ್ಮ ಅಣ್ಣ ಅವರೆಲ್ಲ ಇದ್ದಾರೆ, ನೋಡ್ಕೊಳ್ತಾರೆ. ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂತಂದರೆ ಅರ್ಜೆಂಟ್ ಹೋಗ್ಬೋದು ಬರ್ಬೋದು ಅಂತ. ಅಲ್ಲಾದರೆ ಸ್ವಲ್ಪ ಯಾರೂ ಇಲ್ಲ, ಇದ್ದಾರೆ, ಬಟ್ ಆ ಕಡೆ ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಅವೇನು ಇಲ್ಲ. ಅರ್ಜೆಂಟ್ ಅಂದರೆ ಏನೂ ಅಲ್ಲಿ ಕೆಲಸ ಆಗೋಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ, 1 ವರ್ಷ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿ ಸ್ವಲ್ಪ ಮಾತು ಬರೋವರೆಗೂ ಅಂತ ಇಲ್ಲಿದ್ದೀವಿ ಅಷ್ಟೇ. ಪರ್ಮನೆಂಟ್ ಅಂತೂ ಅಲ್ಲ, ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇನ್ನೇನು ಸಂಜೆ ಆಯಿತು, ಅಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಲಸ ಎಲ್ಲ ಮುಗಿಸಿ ಬಂದೆ. ಆಮೇಲೆ ಮತ್ತೆ ನನ್ನ ಮಗ ಬೇರೆ ಎದ್ದಿದ್ದಲ್ವ, ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ಸಂಜೆ ಚಿಕ್ಕಮ್ಮ ಬಂದಿದ್ದರು ಕೆಲಸದಿಂದ, ಕೆಲಸ ಮುಗಿಸ್ಕೊಂಡು ಬಂದರು. ಅವರು ಬಂದ ತಕ್ಷಣವೇ ಫುಲ್ಲು ಸುಸ್ತಾಗಿಬಿಟ್ರು. ಒಂದು ಸ್ವಲ್ಪ ಟೀ ಇದ್ದರೆ ಕೊಡಮ್ಮ ಅಂತಂದರು. ಇನ್ನೂ ಮಾಡಿರಲಿಲ್ಲ ನಾನು, ಇರಮ್ಮ ಮಾಡ್ತೀನಿ ಅಂತೇಳ್ಬಿಟ್ಟು ಸ್ವಲ್ಪ ಟೀ ಮಾಡಿಕೊಡ್ತಾ ಇದ್ದೀನಿ. ಅವರು ಬೇಗನೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಟೊಮೊಟೊ ಬಿಡಿಸೋದಾದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಮಧ್ಯಾಹ್ನ ಹಂಗೆ ಬಂದುಬಿಡೋರು. ಇದು ಸ್ವಲ್ಪ ಕಡಲೆಕಾಯಲ್ಲಿ ಕಳೆ ತೆಗೆದಿತ್ತಂತೆ, ಹೋಗಿದ್ದರು ಬೆಳಗ್ಗೆ. ಮತ್ತು 9:30ಗೇನೋ ಹೋಗಿದ್ದರು. 9:30ಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದಿದ್ದರು. ಆಗಲೇ ಒಂದು 4:15 5 ಗಂಟೆ ಆಗಿತ್ತು, ಆಗ ಬಂದಿದ್ದರು. ಇನ್ನೇನು ನಾನು ಆ ಕಡೆ ಬಂದುಬಿಟ್ಟು ಸ್ವಲ್ಪ ಗೋರಿಕಾಯಿ ಇದ್ದವು, ಅವು ವೇಸ್ಟ್ ಆಗಿಬಿಡ್ತಾವೆ ಅಂತ ಹೇಳ್ಬಿಟ್ಟು ಗೋರಿಕಾಯಿ ಪಲ್ಯನಾದರೂ ಮಾಡಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಬೇಯಿಸೋಕೆ ಇಟ್ಟಿದ್ದೆ. ಒಂದು ಮೀಡಿಯಮ್ಮಾಗಿ ಒಂದು ಸ್ವಲ್ಪ ಬೇಯಿಸ್ಬಿಟ್ರೆ, ಮತ್ತು ಒಗ್ಗರಣೆಗೆ ಹಾಕಿ ಎಲ್ಲ ಫ್ರೈ ಮಾಡ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಹಂಗೆ ಬೆಂದೋಗುತ್ತೆ, ಚೆನ್ನಾಗಿರುತ್ತೆ. ಇನ್ನೇನು ಚಿಕ್ಕಮ್ಮನ ಕೂಡ ಟೀ ಎಲ್ಲ ಕೊಟ್ಟು ಬಂದೆ. ಮತ್ತು ನನ್ನ ಮಗನಿಗೂ ಸ್ವಲ್ಪ ಸ್ನಾನ ಮಾಡಿಸ್ಬೇಕಾಗಿತ್ತು. ಏನಿಲ್ಲ ಅಂದರೆ ಒಂದು 4-5 ದಿನದ ಸ್ನಾನನೇ ಮಾಡಿಸಿರಲಿಲ್ಲ ಅವನಿಗೆ. ಸುಮ್ಮನೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಿದ್ವಿ ಅಷ್ಟೇ, ಕೈಕಾಲು ಮುಖ ತೊಳೆದ್ಬಿಟ್ಟು. ಅದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾನೆ, ಜ್ವರ ಎಲ್ಲ ಬಿಟ್ಟಿದ್ದಾವೆ, ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ಹೇಳ್ತು. ಮಾಡಿಸೋಣಮ್ಮ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೀರು ಕಾಯಿಸಿ ಅವನಿಗೆಲ್ಲ ಸ್ನಾನ ಕೂಡ ಎಲ್ಲ ಮಾಡಿಸಿದ್ದೆ. ಅಂದರೆ ಜಾಸ್ತಿ ಏನು ಫ್ರೆಜರಾಗಿ ಸ್ವಲ್ಪ ಸೋಪು ಎಲ್ಲ ಹಾಕಿ ನೀಟಾಗಿ ಉಜ್ಜಲಿಲ್ಲ ಅವನಿಗೆ. ಮತ್ತು ಮೈ ಅಳಿಸುತ್ತೆ ಅಂತಾರಲ್ಲ, ಆ ಥರ ಸುಸ್ತಾಗಿಬಿಡ್ತಾರೆ ಮಕ್ಕಳು. ಜಾಸ್ತಿ ಹುಷಾರಿಲ್ದ ತಕ್ಷಣವೇ ಸ್ನಾನ ಮಾಡಿಸಿದಾಗ ಸೋಪಾಗಲಿ ಎಲ್ಲ ಚೆನ್ನಾಗಿ ಹಾಕಿ ಕೈಯಲ್ಲೆಲ್ಲ ಉಜ್ಜಬಾರ್ದು. ಮಕ್ಕಳಿಗೆ ಸ್ವಲ್ಪ ಸುಸ್ತಾಗಿಬಿಡ್ತಾರೆ ಅವರು. ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮನಿಗೆ ಗೊತ್ತಲ್ಲ, ಅದಕ್ಕೆ ಅವ್ರು ಏನು ಜಾಸ್ತಿ ಫ್ರೆಜರಾಗಿ ಏನು ಉಜ್ಜಲಿಲ್ಲ. ಸುಮ್ಮನೆ ಒಂದು ಬಕೆಟ್ ತುಂಬ ನೀರು ಒಯ್ದುಬಿಟ್ಟು ಚೆನ್ನಾಗಿ ಮಲ್ಕೊಳ್ಳಿ, ಚೆನ್ನಾಗಿ ಸುಸ್ತಾಗಿತ್ತಲ್ಲ ಅವನಿಗೆಲ್ಲ ಇದಾಗಲಿ, ರಿಲೀಫ್ ಆಗಲಿ ಅಂತೇಳ್ಬಿಟ್ಟು ನೀರು ಕೂಡ ಕಾಸಿದ್ದೆ. ಮತ್ತು ಆ ಕಡೆ ನೀರಿಟ್ಬಿಟ್ಟು ಒಲೆಯಲ್ಲಿಡೋಣ ಅಂದರೆ ಫುಲ್ಲು ಮಳೆ ಬಂದಿತ್ತು. ಮಳೆ ಬಂದು ಒಲೆ ಎಲ್ಲ ನೆಂದೋಗಿತ್ತು. ಮತ್ತು ಟ್ರೈ ಮಾಡಿದೆ, ಆದರೆ ಅದು ಹತ್ಕೊಳ್ಳಿಲ್ಲ. ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ನೀರಿಟ್ಟಿದ್ದೆ. ನೀರು ಕಾಯೋಷ್ಟೊತ್ತಿಗೆ ಸ್ವಲ್ಪ ಒಗ್ಗರಣೆ ಆದರೂ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ ಮತ್ತು ಅದೆಲ್ಲ ಕೊತ್ತಂಬರಿ ಸೊಪ್ಪದೆಲ್ಲ ಹಚ್ಕೊಂಡು. ಹಾಗೆ ಬೆಳಗ್ಗೆ ಸ್ವಲ್ಪ ಗೊಜ್ಜು ಮಾಡಿದ್ದು ಸ್ವಲ್ಪ ಅನ್ನನೂ ಇತ್ತು.
ಜೋಳಕಾಯಿ ಬಂದುಬಿಟ್ಟು ಚಿಕ್ಕಮ್ಮರ ಮನೇಲಿದ್ದು ಜಾಸ್ತಿನೇ ಇದ್ದು ಮತ್ತು ವೇಸ್ಟ್ ಆಗುತ್ತಮ್ಮ ಅಂತಂದ್ರೆ ಅದಕ್ಕೆ ಬೆಳಗ್ಗೆನೇ ಇಸ್ಕೊಬಂದು ಇಟ್ಕೊಂಡಿದ್ದೆ. ಸಾಯಂಕಾಲಕ್ಕೆ ನೋಡೋಣ, ಇಂಟ್ರೆಸ್ಟ್ ಇದ್ದರೆ ಏನಾದರೂ ಮಾಡೋಣ, ಇಲ್ಲಾಂದರೆ ಹೆಂಗೋ ಇದಾದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪರವಾಗಿರಲಿಲ್ಲ. ಅವ್ನು ಆಟ ಆಡೋದು ಹಾಗೆಲ್ಲ ಮಾಡ್ತಾಯಿದ್ನು. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪಲ್ಯನ ಮಾಡಿ ಅನ್ನ ಇತ್ತಲ್ವ, ಅನ್ನದ ಜೊತೆಗೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಲ್ಯ ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ, ಕರಿಬೇವು ಫ್ರೆಶ್ ಆಗಿತ್ತು. ಮೊನ್ನೆ ನಮ್ಮ ತಂಗಿ ಚಿಕ್ಕಮ್ಮ ಕಿತ್ಕೊಂಬಂದಿದ್ರಲ್ಲ, ಅದು ಹಂಗೆ ಇತ್ತು. ಮತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಚೆನ್ನಾಗಿತ್ತು ಫ್ರೆಶ್ ಆಗಿ. ಮತ್ತು ಸ್ವಲ್ಪ ಜಾಸ್ತಿನೇ ಹಾಕಿದೆ ಕರಿಬೇವು. ಆ ಕರಿಬೇವು ತಿನ್ನೋದಂದ್ರೆ ತುಂಬ ಇಷ್ಟ ನನಗೆ. ಜಾಸ್ತಿ ಸಾಂಬಾರಿಗಾಗಲಿ ಪಲ್ಯಕ್ಕಾಗಲಿ ಏನಕ್ಕಾಗಲಿ ಜಾಸ್ತಿ ಕರಿಬೇವು ಯೂಸ್ ಮಾಡ್ತಾಯಿರ್ತೀನಿ ನಾನು. ಈ ಥರ ಫ್ರೆಶ್ ಆಗಿ ಸಿಕ್ತಂದರೆ ಇನ್ನೂ ಜಾಸ್ತಿನೇ ಹಾಕ್ತೀನಿ. ಮತ್ತು ನಾವು ಒಣಗಿಸಿ ಇಟ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಮೀಡಿಯಮಾಗಿ ಹಾಕೋದು. ಹಾಕ್ಬಿಟ್ಟು ಎಲ್ಲ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿತ್ತು ಪಲ್ಯ ಕೂಡ. ನನ್ನ ಮಗ ಕೂಡ ಸದ್ಯ ಸ್ವಲ್ಪ ಚೆನ್ನಾಗೇ ತಿಂದ, ಊಟನೂ ಚೆನ್ನಾಗಿ ಮಾಡ್ದ. ಹೆಂಗೋ ಒಂದು ನೆಮ್ಮದಿಯಾಗಿ ಒಂದು ನಿಟ್ಟುಸಿರು ಬಿಟ್ಟಂಗೆ ಆಯಿತು ನನಗೆ. ಮಕ್ಕಳಷ್ಟೇ ಹುಷಾರಿಲ್ಲ ಅಂದರೆ ಅವ್ರಿಗೆ ಏನು ಅನಿಸುತ್ತೋ ಏನೋ ಪಾಪ, ಸರಿಯಾಗಿ ಊಟನೂ ಮಾಡಲ್ಲ, ಏನೂ ಇಲ್ಲ. ಯಾವಾಗಲೂ ಕಿರಿ ಮಾಡ್ತಾನೇ ಇರ್ತಾರೆ. ಮತ್ತು ನೆಮ್ಮದಿಗೆ ಊಟ ಕೂಡ ಮಾಡಲ್ಲ. ಅದೇ ಒಂಥರ ಬೇಜಾರು. ಎಷ್ಟೇ ಹುಷಾರಿಲ್ಲ ಅಂದ್ರೂ ಸ್ವಲ್ಪ ಅಟ್ಲೀಸ್ಟ್ ಅವ್ರ ಹೊಟ್ಟೆಗೆ ಏನಾದರೂ ಸ್ವಲ್ಪ ಊಟ ಅದು ಇದು ತಿಂದರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮತ್ತು ಸಿರಪ್ ಎಲ್ಲ ಹಾಕ್ತಾಯಿರ್ತೀವಿ, ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ತಾಯಿರ್ತೀವಿ. ಖಾಲಿ ಹೊಟ್ಟೆ ಅಂತಂದರೆ ಅವ್ರಿಗೆ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರಲ್ಲ. ನನ್ನ ಮಗನೂ ಅಷ್ಟೇ, ಅವನಿಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಸಿರಪ್ಪು ಅದು ಇದು ಹಾಕ್ಬಿಟ್ರಂತೂ ಅವ್ನು ಸುಮ್ಮನೆ ಒಂಥರ ನರಳಾಡ್ಬಿಡ್ತಾನೆ. ಅದಕ್ಕೆ ನನಗೆ ಭಯ. ಅದಕ್ಕೋಸ್ಕರ ಸ್ವಲ್ಪ ಊಟ ಮಾಡಿದ್ರೆ, ಊಟ ಮಾಡಿದ ತಕ್ಷಣ ಸಿರಪ್ ಏನಾದರೂ ಹಾಕಿದ್ರೆ ಸ್ವಲ್ಪ ಅವ್ರಿಗೂ ಸುಧಾರಿಸ್ಕೊಳ್ಳೋ ಥರ ಆಗುತ್ತಲ್ವ. ಅದಕ್ಕೋಸ್ಕರ ಮಾಡಿದ್ದು ಕೂಡ ವೇಸ್ಟ್ ಆಗಲಿಲ್ಲ. ಪಾಪ ನನ್ನ ಮಗ ಕೂಡ ತಿಂದ, ಒಂಥರ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ. ಶೇಂಗಾ ಪುಡಿ ಕೂಡ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಮೊನ್ನೆ ಚಿಕ್ಕಮ್ಮ ಅವರು ಜಾಸ್ತಿ ಶೇಂಗಾ ಬೀಜ ಎಲ್ಲ ಹುರಿದು ಅರ್ಜೆಂಟಿಗೆ ಮಾಡ್ಕೊಳಕ್ಕಾಗಲ್ಲ, ಟೈಮ್ ಸಿಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಟಿದ್ರು, ಅಲ್ಲಿ ಇಟ್ಕೊಂಡಿದ್ರು ಅವರು. ಅದರಲ್ಲಿ ಒಂದು ಸ್ವಲ್ಪ ನನಗೂ ಕೂಡ ಉಳಿಸಿದ್ರು, ನೀನು ಕೂಡ ಎತ್ತಿಟ್ಕೋ, ಯಾವಾಗ ಅರ್ಜೆಂಟೆಲ್ಲ ಮಾಡ್ಕೊಳಕ್ಕೆ ಬರುತ್ತೆ ಅಂತೇಳಿ ಹಂಗೆ ಸ್ವಲ್ಪ ಇಟ್ಟೋಗಿದ್ರು. ಮತ್ತು ನನಗೂ ಕೂಡ ತುಂಬ ಈಸಿ ಆಯಿತು. ಮತ್ತು ಶೇಂಗಾ ಬೀಜ ಎಲ್ಲ ಹುರಿದು ಅದು ಎಲ್ಲ ಮಿಕ್ಸಿಗೆ ಹಾಕ್ಕೊಳೋದೆಲ್ಲ ಟೈಮ್ ಇದಾಗುತ್ತೆ ಅಂತೇಳ್ಬಿಟ್ಟು ಹೆಂಗೋ ನನಗೆ ಒಳ್ಳೆಯದೇ ಆಯಿತು. ಪಾಪ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ದಕ್ಕೆ ಒಂದು ಸ್ವಲ್ಪ ನನಗೂ ಕೂಡ ಉಳಿಸ್ಬಿಟ್ಟಿದ್ದು ಹಂಗೆ ಎತ್ತಿಟ್ಟಿದ್ದೆ ನಾನು ಕೂಡ. ಅದನ್ನು ಸ್ವಲ್ಪ ಇವಾಗ ಇದ್ರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಂಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮುಂಚೆನೇ ಅಂತ ಹೇಳ್ಬೋದು. ಎಲ್ಲನೂ ಆಗಲಿ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಅವ್ರು ಏನಾದರೂ ಒಂದು ಕೆಲಸ ಮಾಡ್ಕೊತಾನೆ ಇರ್ತಾರೆ. ಫ್ರೀ ಇದ್ದಾಗ ಅದೇನು ವೇಸ್ಟ್ ಆಗೋಲ್ಲ, ಅದೇನು ಕೊಳ್ತೋಗಲ್ಲ, ಏನಿಲ್ಲ. ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಲ್ಲ, ಬೇಗನೆ ಖಾಲಿ ಆಗುತ್ತೆ ಅಂತೇಳಿ ಮೊನ್ನೆ ಒಂದು ಸೇರಷ್ಟು ಶೇಂಗಾ ಬೀಜ ಎಲ್ಲ ಹುರಿದು ಜಾಸ್ತಿನೇ ಮಾಡಿದರು. ಮತ್ತು ಅದರಲ್ಲೇ ನನಗೊಂದು ಸ್ವಲ್ಪ ಕೂಡ ಉಳಿಸಿದ್ರಲ್ವ, ನನಗೂ ಕೂಡ ತುಂಬ ಈಸಿ ಆಯಿತು. ಇನ್ನೇನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಇವಾಗ ಒಂದು ಸ್ವಲ್ಪ ಅದು ಶೇಂಗಾ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಇಳಿಸಿದೆ. ಚೆನ್ನಾಗಾಗಿತ್ತು. ಮತ್ತು ಎಲ್ಲ ಇದು ಮಾಡಿದ್ಮೇಲೆ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿದ್ವಿ. ಚಿಕ್ಕಮ್ಮನೇ ಸ್ನಾನ ಮಾಡಿಸ್ತು. ಮತ್ತು ಅವ್ನಿಗೆ ಹುಷಾರಿಲ್ದಾಗ ಆದಾಗ ಒಬ್ಬೊಬ್ಬರೇ ಸ್ನಾನ ಮಾಡ್ಸೋಕ್ಕಾಗಲ್ಲ. ಅವ್ನು ಚೆನ್ನಾಗಿದ್ದಾಗ ನಾನೇ ಒಬ್ಬಳೇ ಸ್ನಾನ ಮಾಡಿಸ್ಬಿಡ್ತೀನಿ. ಇವಾಗ ಸ್ವಲ್ಪ ಅಳ್ತಾ ಇರ್ತಾನಲ್ವ, ಅವನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೊಂದು ಪಲ್ಯ ಕೂಡ ರೆಡಿ ಆಯಿತು. ನೋಡ್ಬೋದು ಚೆನ್ನಾಗಾಗಿತ್ತು. ಬೆಳಗ್ಗೆದಕ್ಕೂ ಮತ್ತು ಇವಾಗೂ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿಕೊಂಡೆ. ಒಂದೆರಡು ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ ಅಷ್ಟೇ. ಅದು ಮುದ್ದೆ ಮಾಡಿರೋದೇನು ನಾನು ವೀಡಿಯೋ ಮಾಡಲಿಲ್ಲ, ಸುಮಾರು ಸರಿ ತೋರಿಸಿದ್ದೀನಿ ಅಂತೇಳ್ಬಿಟ್ಟು. ನೋಡ್ಬೋದು ಇನ್ನೊಂದು ಸ್ನಾನ ಮಾಡಿಸಿ ನಮ್ಮ ಚಿಕ್ಕಮ್ಮನೆ ಅವನಿಗೆ ಪೌಡ್ರು ಎಲ್ಲ ಹಾಕ್ಬಿಟ್ಟು ಕುಂದಿಸ್ಕೊಂಡಿದ್ರು ಒಂದು ಸ್ವಲ್ಪ ಹೊತ್ತು. ಅವರು ಕೆಲಸದಿಂದ ಬಂದಿದ್ರೆಲ್ಲ ಸುಸ್ತಾಗಿಬಿಟ್ಟಿತ್ತು. ಟೀ ಮಾಡಿಕೊಟ್ಟಿದ್ನಲ್ವ, ಕುಡಿದ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಅವನ ಹತ್ರನೇ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಮನೇಲಿ ಬೇಜಾನ್ ಕೆಲಸ ಇತ್ತು, ಬೇಗ ಹೋಗಿ ಮಾಡ್ಕೊತೀನಿ ಹೇಳು ಅಂತೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಪರವಾಗಿಲ್ವಾ, ಆಟ ಮಾಡಿದ್ನಾ ಬೆಳಗ್ಗೆಯಿಂದ, ಚೆನ್ನಾಗೇ ಇದ್ನಾ ಅಂತ ಕೇಳ್ತಾ ಇತ್ತು ಚಿಕ್ಕಮ್ಮ. ಪರವಾಗಿರ್ಲಿಲ್ಲಮ್ಮ, ಇವತ್ತೊಂದು ಸ್ವಲ್ಪ ಚೆನ್ನಾಗೇ ಇದ್ದ ಅಂತ ಹೇಳಿದೆ. ಮತ್ತು ಇನ್ನೇನು ಚಿಕ್ಕಮ್ಮನೂ ಹೋದ್ರು ಕೆಲಸ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ನಾನು ಕೂಡ ತುಂಬ ಪಾತ್ರೆ ಇದ್ದು ಅವೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ಬೆಡ್ಶೀಟ್ ಅವೆಲ್ಲ ಬೆಳಗ್ಗೆ ಎಲ್ಲ ಒಣಗಾಕಿದ್ದೆ, ಅವು ಕೂಡ ಎಲ್ಲ ತೊಗೊಬಂದು ಮಡಚಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೋಡಿದವರು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ಗೊತ್ತಾಗುತ್ತೆ ನನ್ನ ವಿಡಿಯೋ ಇಷ್ಟ ಆಯಿತಾ ಇಲ್ವಂತ ಹೇಳಿಬಿಟ್ಟು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.